ಸರಳವಾಗಿ ವಯಲಿನ್ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಇದು ಸಿ ಶಾರ್ಪಿಗೆ ಟ್ಯೂನ್ ಮಾಡಲಾಗಿದೆ. ಸಿ ಶಾರ್ಪ್ ಅಂದರೆ ಕಪ್ಪು ಒಂದಂತ. ಇದು ಸ, ಇದು ಪ, ಇದು ಸ, ಇದು ಪ. 1 2 3 4 ತಂತಿ. ನಾವೀಗ ಸರಿಗಮ ಪದನಿಸವನ್ನು 3ನೇ ತಂತಿಯಿಂದ ಪ್ರಾರಂಭಿಸೋಣ. ಇದು ಸ, ತೋರ ಬೆರಳನ್ನು ಉಪಯೋಗ ಮಾಡಿಕೊಂಡು ರೇ ಸ್ವರವನ್ನು ನುಡಿಸ್ತಾ ಇದ್ದೇನೆ. ಇದು 3ನೇ ತಂತಿಯಲ್ಲೇ. ನಂತರ ಇದು ಗ, ಮಧ್ಯ ಬೆರಳು, ಮ, ಉಂಗುರ ಬೆರಳು. 2ನೇ ತಂತಿಯಲ್ಲಿ ಪ. ಯಾವ ರೀತಿ ನಾವು ರೇ ಸ್ವರಕ್ಕೆ ತೋರು ಬೆರಳವನ್ನು ಉಪಯೋಗ ಮಾಡಿಕೊಂಡಿದ್ದೇವೆ, ಅದೇ ರೀತಿ ಇಲ್ಲಿ ಧ ಸ್ವರಕ್ಕೂ ಕೂಡ ತೋರ ಬೆರಳವನ್ನು ಯೂಸ್ ಮಾಡ್ತಾ ಇದ್ದೀವಿ. ಇದು ನೀ, ಇದು ಸ, ಅವರೋಹ ಸ, ಇದು ನೀ, ಧ, ಪ, ಇದು ಮ, ಗ, ರೇ, ಸ. ನಾನು ಒಂದು ಸಲ ಸರಿಗಮ ಪದನಿಸ ಸನಿತ ಪಮಗರಿಸವನ್ನು ನೋಡಿಸ್ತೇನೆ. ಫ್ರೆಂಡ್ಸ್, ಈ ಪದ್ಧತಿಯಿಂದ ನಾವು ಸರಳವಾಗಿ ವಯಲಿನನ್ನು ಕಲಿಬಹುದು. ನೀವು ಇದನ್ನು ಕಲಿತ ಮೇಲೆ ಪ್ರತಿದಿನ ತಪ್ಪದೆ ಅಭ್ಯಾಸ ಮಾಡಬೇಕು. ಹಾಗೂ ನನ್ನ ಹೆಚ್ಚಿನ ವಿಡಿಯೋಗಳಿಗಾಗಿ ಹಾಗೂ ಮುಂದಿನ ಅಭ್ಯಾಸದ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ನಮಸ್ಕಾರ.